ಗುರು ಬೆಳಗ್ಗೆನೆ ನಮ್ಮ ರೂಟ್ ಬಸ್ ಎತ್ಕೊಂಡು ನಾನಂತೂ ಬಾಡಿಗೆಗೆ ಹೋದೆ. ಎಲ್ಲರಿಗೂ ನಮಸ್ಕಾರ ಗುರು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಬಂದಿರೋದು ರಾಧಾಸ್ವಾಮಿ ಆಶ್ರಮ ಅಂತ ಹೇಳ್ಬಿಟ್ಟು ಗುರು. ಈ ಆಶ್ರಮ ಇರೋದು ಮುದುಗುರ್ಕಿ ಪಕ್ಕದಲ್ಲಿ. ಬಂದಿದ ತಕ್ಷಣ ಅವ್ರು ವೆಯ್ಟ್ ಮಾಡ್ತಾ ಇದ್ರು. ಪಟ್ ಅಂತ ಅವ್ರನ್ನ ಪಿಕಪ್ ಮಾಡ್ಕೊಂಡೆ ಗುರು. ಪಿಕಪ್ ಮಾಡಿಕೊಂಡು ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಅವರು ನಂದಿ ಬೆಟ್ಟಕ್ಕೆ ಡ್ರಾಪ್ ಮಾಡಪ್ಪ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಹೊರಟಿದ್ದೆ ನಂದಿ ಬೆಟ್ಟ ಕಡೆ ಗುರು. ಮುಂದೆ ಬಂದರೆ ಬೆಟ್ಟದ ಕ್ರಾಸ್ ಬಂತು. ಬೆಟ್ಟದ ಕ್ರಾಸಲ್ಲಿ ರೈಟಿಗೆ ತಗೊಂಡೆ ಗುರು. ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟ ರೋಡು. ಅಲ್ಲಿಂದ ಸೀದಾ ಮುಂದೆ ಬಂದರೆ ಪೊಲೀಸ್ ಅವರಿದ್ರು. ಅಲ್ಲಿ ಬ್ಯಾರಿಗೇಟ್ ಹಾಕಿದ್ರು. ಹೋಗಿದ ತಕ್ಷಣ ಬ್ಯಾರಿಗೇಟ್ ತೆಗೆದ್ರು. ಅಲ್ಲಿ ನಮಗೆ ಗೊತ್ತಿರೋರೊಬ್ಬರು ಪೊಲೀಸ್ ಅವರಿದ್ರು. ಅವ್ರನ್ನ ಮಾತಾಡಿಕೊಂಡು ನಾನು ಸೀದಾ ಮುಂದೆ ಬಂದೆ ಗುರು. ಮುಂದೆ ಬಂದರೆ ಘಾಟ್ ರೋಡ್ ಗುರು. ಘಾಟ್ ರೋಡಲ್ಲಿ ಗಾಡಿ ಓಡಿಸೋದಂತೂ ಸಖತ್ತಾಗಿರುತ್ತೆ. ನಮ್ಗೇನಿದ್ರು ಗುರು ಇಲ್ಲೇ ಅಲ್ಲ ಕೇರಳ ಲೈನಲ್ಲಿ ಓಡಿಸೋ ಅಂದರೂ ಓಡಿಸ್ತೀವಿ. ಯಾಕಂತ ಹೇಳಿದ್ರೆ ಘಾಟ್ ರೋಡಲ್ಲಿ ನಮಗೆ ಗಾಡಿ ಓಡಿಸೋದು ಜಾಸ್ತಿ ಇಷ್ಟ ಗುರು, ನಮ್ಮಂಥ ಡ್ರೈವರ್ಗಳಿಗೆ. ಅಲ್ಲಿಂದ ಸೀದಾ ಮುಂದೆ ಬಂದರೆ ಗುರು ಇದು ಎಂಟ್ರೆನ್ಸ್ ನೋಡಿ ಮುಂದೆ ಇರೋದು. ಆ ಎಂಟ್ರೆನ್ಸಲ್ಲಿ ಗಾಡಿ ಪಾಸ್ ಮಾಡಿಕೊಂಡು ಸೀದಾ ನಾನು ಬಂದಿದ್ದೆ ನಂದಿ ಬೆಟ್ಟ ಪಾರ್ಕಿಂಗ್ ಗುರು. ಅವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಗುರು ನಮ್ಮ ಗಾಡಿನ ಪಾರ್ಕ್ ಮಾಡಿದ್ದೀನಿ ಗುರು.